ವೀಕ್ಷಕರೇ, ಭೈರವ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಈ ನಿಮ್ಮ ಪೂರ್ಣಿಮಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಹಾವೇರಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಸಾಮಾನ್ಯ ಚುನಾವಣೆಯು ದಿನಾಂಕ 2/3/2025 ರವಿವಾರ ದಿವಸ ನಡೆಯಲಿದ್ದು, ರಟ್ಟಿಹಳ್ಳಿ ತಾಲೂಕು ಸಾಮಾನ್ಯ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶ್ರೀ ಮೃತ್ಯುಂಜಯ ಮಲ್ಲೇಶಪ್ಪ ಮಾರವಳ್ಳಿಯವರು ನಮ್ಮ ಭೈರವ ನ್ಯೂಸ್ನೊಂದಿಗೆ ಈ ರೀತಿ ಹೇಳಿದರು. ನಾನು ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ಹಾಲು ಒಕ್ಕೂಟದ ಪ್ರತಿನಿಧಿಗಳು, ಅಧ್ಯಕ್ಷರು, ಹಿರಿಯರು, ಹಿತೈಷಿಗಳು ನನಗೆ ಬೆಂಬಲಿಸಬೇಕಾಗಿದೆ. ನಾನು ತಮ್ಮ ಜೊತೆಯಲ್ಲಿದ್ದು ಸಂಘದ ಹಾಗೂ ನಿಮ್ಮ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿ ನಿಮ್ಮ ಸೇವೆ ಮಾಡಲು ಬದ್ಧನಿದ್ದೇನೆ ಮತ್ತು ಹಾಲು ಒಕ್ಕೂಟವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಿದ್ಧನಿದ್ದು, ಅದಕ್ಕೆ ನನ್ನ ಹೆಸರಿನ ಮುಂದೆ ಇರುವ ದ್ರಾಕ್ಷಿ ಹಣ್ಣಿನ ಗುರುತಿಗೆ ತಮ್ಮ ಮತವನ್ನು ನೀಡುವ ಮೂಲಕ ನನ್ನನ್ನ ಗೆಲ್ಲಿಸಿಕೊಡಬೇಕು ಎಂದರು. ಹಾಗೂ ಈಗಾಗಲೇ ರೈತ ವರ್ಗದವರು, ಅದರಲ್ಲಿಯೂ ಹೈನುಗಾರಿಕೆ ಮಾಡುತ್ತಿರುವವರು ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಅವರಿಗೆ ಸರಿಯಾದ ದರ ದೊರೆಯುತ್ತಿಲ್ಲ. ಆದರೆ ಹಾಲಿನ ದರ ಏರಿಸಿ ಗ್ರಾಹಕರಿಗೆ ಬರೆ ಎಳೆದಂತಾಗುತ್ತದೆ. ಹಾಲಿನ ದರ ಏರಿಸಿದಂತೆ ಅದರ ಲಾಭ ರೈತರಿಗೆ ದೊರಕಬೇಕು. ಪಶು ಆಹಾರ ಕಡಿಮೆ ದರದಲ್ಲಿ ವಿತರಿಸಬೇಕು. ಹೀಗೆ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಚುನಾವಣೆಯಲ್ಲಿ ರೈತರ ವರ್ಗದವನಾದ ನಾನು ಸ್ಪರ್ಧಿಸಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ನಿವೃತ್ತ ಡಿವೈಎಸ್ಪಿ ಹಾಗೂ ಸಾಂಭಾರ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎನ್ಎಂಇಟಿ ರವರು ಮತ್ತು ರಟ್ಟಿಹಳ್ಳಿ ತಾಲೂಕು ಬಿಜೆಪಿ ಬ್ಲಾಕ್ ಅಧ್ಯಕ್ಷರಾದ ದೇವರಾಜ್ ನಾಗಣ್ಣನವರ್ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಶಂಭಣ್ಣ ಗೋಳಪ್ಪನವರ್ ಮತ್ತು ಕೆಪಿಸಿಎಂಎಸ್ ಅಧ್ಯಕ್ಷರಾದ ಪ್ರಶಾಂತ್ ದ್ಯಾವಕ್ಕಳ್ಳವರ್ ಮತ್ತು ರಾಘವೇಂದ್ರ ಹರವಿ ಶೆಟ್ಟರ್, ಹನುಮಂತಪ್ಪ ಗಾಜಿ ಇನ್ನು ಮುಂತಾದವರು ಮೃತ್ಯುಂಜಯ ಮಾರವಳ್ಳಿಯವರನ್ನು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದರು. ಈ ಬಗ್ಗೆ ತಮ್ಮ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಭೈರವ ನ್ಯೂಸ್ನೊಂದಿಗೆ ಹಂಚಿಕೊಂಡರು. ವೀಕ್ಷಕರೇ, ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ಮೃತ್ಯುಂಜಯ ಸಾಹೇಬ್ರೆ, ನೀವು ಚುನಾವಣೆಗೆ ನಿಂತೀರಾ. ಈ ಚುನಾವಣೆಗೆ ನಿಂತೀರಾ, ಈಗ ಹಾಲು ಉತ್ಪಾದಕರ ಸಮಸ್ಯೆಗಳು ಅನೇಕ ಇದೆ. ನೀವು ಒಬ್ಬ ರೈತರು, ನೀವು ರೈತರಾಗಿ ಅವ್ರಿಗೆ ಏನೇನು ಮುಂದೆ ಅನುಕೂಲ ಆಗ್ಬೇಕಂತ ಉದ್ದೇಶ ಇಟ್ಕೊಂಡು ಚುನಾವಣೆ ನಿಂತಿದ್ದೀರಾ ಅನ್ನೋದು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಒಬ್ಬ ಸಾಮಾನ್ಯ ರೈತ ಅಭ್ಯರ್ಥಿ. ಆದರೆ ರೈತ ಸಮಸ್ಯೆಗೆ ನನ್ನ ಸಮಸ್ಯೆನ ರೈತರಿಗೆ ಒಂದು ಹಸುಗಳನ್ನು ಕೊಡಿಸ್ಬೇಕು ಅಂತ ಒಂದು ವಿಚಾರ ಐತೆ. ಆದ್ರೆ ಫುಡ್ಡು ರೇಟ್ ಜಂಪ್ ಐತೆ. ಆ ಫುಡ್ಡಿನ ಬಗ್ಗೆ ಒಂದಿಟ್ಟು ವಿಚಾರಣೆ ಮಾಡಬೇಕು. ನಮ್ಮ ರೈತ ಮಂದಿ ಮಕ್ಕಳು ಸಲಹೆ, ಈಗ ಅವರು ಶಾಲೆ ಕಲ್ತು ಮನೆಗೆ ಇರ್ತಾರೆ, ಅವರಿಗೆ ಒಂದು ಆಶ್ರಯ ಯೋಜನೆ ನೋಡಬೇಕು ಅಂತ ನಮ್ಮ ಆಸೆ ಆಕಾಂಕ್ಷೆ ಐತಿ. ಹೇಳ್ತಾ ಇರೋದು ನಿರುದ್ಯೋಗಿಗಳಿಗೆಲ್ಲ ಹಾಲಿನ ಡೈರಿಗಳು ಉತ್ಪಾದನೆ ಮಾಡಬೇಕು, ಸ್ಥಾಪನೆ ಮಾಡ್ಬೇಕಂತ ಅದಕ್ಕೆ ಪ್ರೋತ್ಸಾಹ ಧನ ಕೊಡಿಸ್ಬೇಕಂತ ಹೇಳಿ ನಿಮ್ಮ ಉದ್ದೇಶ. ಮತ್ತೇನೇನು ಮಾಡ್ಕೊಬೇಕಂತ ಮಾಡಿ ಉದ್ದೇಶ ಇಟ್ಕೊಂಡಿರಿ ಸರ್? ಅದು ಮತ್ತು ಅನುಕೂಲ ಏನೇನು ಮಾಡ್ಬೇಕಂತ ಮಾಡಿರ ರೈತರಿಗೆ ಆಕಳುಗಳು ಸಹಾಯಧನ ಕೊಡಿಸೋದು, ಮತ್ತು ಅದು ಅವರವ್ರ ಅನುಕೂಲ ಒಂದು ಯೋಚನೆ ಹೆಂಗೆ ತೋರಿಸ್ತಾರಲ್ಲ ಸಹಕಾರದಿಂದ. ಈ ಹಿಂದಿನ ಕಮಿಟಿಯವರು ರೈತರಿಗೆ ಭಾಳಷ್ಟು ಸ್ಪಂದನೆ ಮಾಡಿಲ್ಲ ಅಂತ ಯಾರು ಹಾಲು ಉತ್ಪಾದಕರೆಲ್ಲ ಮಾತಾಡ್ತಾ ಇದ್ದಾರೆ. ಭಾಳಷ್ಟು ರೇಟ್ ಕೊಡಲಿಲ್ಲ, ಆ ಹಸುಗಳಿಗೆ ಸಹಾಯಧನ ಸಿಗಲಿಲ್ಲ. ಭಾಳಷ್ಟು ಮಂದಿ ಹಸುಗಳನ್ನ ನಾವು ಸಾಕಣೆ ಮಾಡಬೇಕು ಅಂತ ಇದ್ದರು, ಆಸಕ್ತಿ ಇದ್ದರು, ಅವ್ರಿಗೆ ಹಸುಗಳು ಸಿಗಲಿಲ್ಲ. ನಿರುದ್ಯೋಗಿಗಳಿಗೆ ಅಂತೂ ಹಿಂಗೆ ಹಸುದು ಐತಲ್ಲ, ಅವರಿಗೆ ಮಿನಿ ಹಾಲಿನ ಡೈರಿ ಅದು ಮಾಡೋಕ್ಕೆ ಸಹ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಈಗ ಆಗ ಹೊಸದಾಗಿ ಈಗ ನಿರ್ದೇಶಕರಾಗಿ ಹಾಲು ಉತ್ಪಾದಕರ ಒಕ್ಕೂಟದಿಂದ ಏನೇನು ಮಾಡ್ಬೇಕಂತ ಮಾಡಿದ್ದೀರಾ? ಈಗ ಹಾಲಿನ ರೇಟು ಒಂದು ಮೊದಲು 33 ರೂಪಾಯಿ ಇತ್ತು. ಈ ಒಂದಪ್ಪಟಿಗೆ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ, 3-3.5 ರೂಪಾಯಿ. ಆದರೂ ಒಂದಪ್ಪಟಿಗೆ ಯಾಕೆ ಕಡಿಮೆ ಮಾಡಿದರು ಏನು? ಆದರೆ ಇಲ್ಲಿ ಹಾಲು ಇಷ್ಟು ಕಡಿಮೆ ರೇಟ್ನೇ ತಗೊಂಡು ಅಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಒಂದು ಚರ್ಚೆ ಆಗಬೇಕಾಗಿರ್ತದೆ 4 ಮಂದಿ ಒಳಗೆ. ಅದು ಏನು ಅನ್ನೋದು ಅದನ್ನು ಸರಿಪಡಿಸ್ಬೇಕು. ಆಮೇಲೆ ಹಸುಗಳಿಗೆ ರೈತರಿಗೆ ಒಂದು ಹಸುಗಳು ಕೊಡಿಸ್ಬೇಕು ಅವರಿಗೆ. ಮತ್ತು ರೈತರ ಮಕ್ಕಳು
ಒಂದು ಮಕ್ಕಳು ಒಂದು ನೌಕರಿ ಶಾಲೆ ಕಲ್ತು ಮನೆಗಿರ್ತಾರೆ, ಅವ್ರಿಗೆ ಒಂದು ದಾರಿ ಸಲಹೆ ತೋರಿಸ್ಬೇಕು ಅಂತ ನನ್ನ ಅನಿಸಿಕೆ. ಪ್ರಸ್ತುತ ಚುನಾವಣೆಯಲ್ಲಿ ಭಾಳಷ್ಟು ಪೈಪೋಟಿ ಇದೆ. ವಿರೋಧ ಸ್ಪರ್ಧಿಗಳು ಭಾಳಷ್ಟು ನಿಮ್ಮ ಬಗ್ಗೆ ಸ್ಪರ್ಧೆಯಲ್ಲಿ ಭಾಳಷ್ಟು ಡೀಪಾಗಿ ಮಾಡ್ತಾರೆ. ಚುನಾವಣೆಯಲ್ಲಿ ಮತಗಳು ಭಾಳಷ್ಟು ಕಡಿಮೆ ಇದೆ ಅಂತ ಹೇಳಿಗಳೇ ಅವ್ರು ಏನು ಮಾಡ್ತಾರೆ, ಮೃತ್ಯುಂಜಯ ಅವರು ನಾವು ಗೆದ್ದೆ ಗೆಲ್ತ ಅಂತ ಆತ್ಮವಿಶ್ವಾಸ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಗೆಲುವಿನ ಬಗ್ಗೆ BJP ಒಳಗೆ ಒಂದು ಒಕ್ಕಟ್ಟು ಅನ್ನೋದೈತಿ. ಆ ಒಕ್ಕಟ್ಟು ಎಲ್ಲಿ ಬಿಟ್ಟು ಕೊಡಲ್ಲ. ಈ ಕಡೆ ಒಂದು ಆ ಕಡೆ ಒಂದು ಬಾರಿಸೋದು ಇಲ್ಲ. ನಾವು ಅಡ್ಡಾಡಿದ ಒಂದು ಗುಟ್ಟಿನ ಪ್ರಕಾರ ಅದು ನಾವು ಗೆದ್ದು ಬರ್ತವೆ ಅಂತ ನನ್ನ ಅನಿಸಿಕೆ ಐತಿ. ಸುಮಾರು ಎಲ್ಲ ಹಳ್ಳಿಗಳೇ ಭೇಟಿಯಾಗಿದ್ರ. ಗೆಲುವಿಂದು ವಿಶ್ವಾಸ ನಿಮಗೆ ಹೆಚ್ಚಿನ ವಿಶ್ವಾಸ ಇದೆ. 100 ಐತಿ. ಪ್ರತಿಯೊಬ್ಬರು ಎಲ್ಲ ನಿಮ್ಮ ಉತ್ಪಾದಕರ ಸದಸ್ಯರನ್ನು ಭೇಟಿಯಾಗಿದ್ರ. ಭೇಟಿಯಾಗಿದ್ದಾರೆ. ಏನು ಹೇಳಿದ್ರು ಸರ್ ಅವರು? ನಾವು BJP ಬಿಟ್ಟು ಓಟ್ ಹಾಕೋದಿಲ್ಲ, ಓಟ್ ಹಾಕೇ ತೀರ್ತವಿ ಅನ್ನೋ ಒಂದು ಮತ ರೈತರು ಅಧ್ಯಕ್ಷರು ಕೊಟ್ಟಿದ್ದಾರೆ. ಈ ಹಿಂದೆ ಈ ತಿಂಗಳಲ್ಲಿ ಕಳೆದ ಒಂದು 15-20 ದಿವಸದಿಂದ ಈ ಸೊಸೈಟಿ ಇಲೆಕ್ಷನಲ್ಲಿ ಅತಿ ಹೆಚ್ಚು ಸೀಟುಗಳು ತರಲು ಅತಿ ಹೆಚ್ಚು ಶ್ರಮವಹಿಸಿದಂಥ ನಮ್ಮ ETL ಸಾಹೇಬರು ಇರ್ಬೋದು, ಮತ್ತು ನಮ್ಮ ಈ ತಾಲೂಕಾ ಅಧ್ಯಕ್ಷರಾದಂತಹ BJP ತಾಲೂಕಾ ಅಧ್ಯಕ್ಷರಾದಂಥ ದೇವರಾಜ್ ನಾಗಣ್ಣವರು ನಮ್ಮ ಜೊತೆಗಿದ್ದಾರೆ. ಈ ಸಲ ಅವರು ಅತಿ ಹೆಚ್ಚು ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವತ್ತು ಮೃತ್ಯುಂಜಯ ಮಾರವಳ್ಳಿ ಅವ್ರನ್ನೇ ನಾವು ಗೆಲ್ಸ್ತಾ ಇದ್ದೇವೆ ಎಂದು. ಬನ್ನಿ ವೀಕ್ಷಕರ, ಅವರು ಏನು ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಂತ ತಿಳ್ಕೊಂಡು ಬನ್ನಿ. ಸರ್, ಈಗ ಮೃತ್ಯುಂಜಯ ಅವರು ಗೆಲ್ತಾರಂತ ನಿಮಗೆ ಭಾಳ ವಿಶ್ವಾಸ ಅಂತ ಹೇಳಿದ್ದಾರೆ. ಭಾಳಷ್ಟು ಕಡೆ ನಾವು ಹಳ್ಳಿಯಲ್ಲೆಲ್ಲ ಕೇಳಿದ್ವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಅನಿಸಿಕೆ ಹೇಳಿ. ಇವರು ನಮ್ಮ ರಟ್ಟಳ್ಳಿ ತಾಲೂಕು ಮೂಲತಃ ಹೊಸಳ್ಳಿ ಅಂತಕ್ಕಂಥ ಗ್ರಾಮದವರು. ಇವರೊಬ್ಬ ಸಾಮಾನ್ಯ ಬಡ ರೈತನ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಭಾರತೀಯ ಜನತಾ ಪಕ್ಷ ಇವತ್ತು ಯಾವುದೇ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಇವತ್ತು ಅವನ ಹಿನ್ನೆಲೆಯನ್ನು ಅವರು ಆ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಆಯ್ಕೆ ಮಾಡಬೇಕಾಗ್ತಾರೆ. ನಮ್ಮಷ್ಟು 3 ಜನ ಆಕಾಂಕ್ಷಿಗಳು ಆಲ್ರೆಡಿ ಇದ್ದರು. 3 ಜನರಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ಮುಖಂಡರು ಕುತ್ಕೊಂಡು ಮಾತಾಡಿ ನಾವು 2 ನಾಮಿನೇಷನ್ ಮಾಡಿದ್ವಿ. 2ರಲ್ಲಿ ಯಾರ್ಯಾರು ತಗೊಳ್ಬೇಕು ಅಂತ ಹೇಳಿದ್ವಿ. ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ಒಂದಿಬ್ಬರು ಇದ್ದರು. ಆದರೆ ನಾವು ಪಕ್ಷದಲ್ಲಿ ದೊಡ್ಡದವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಹಿರಿಯ ನಾಯಕರು ಮತ್ತು ಮಾನ್ಯ ಮಾಜಿ ಸಚಿವರಾದಂಥ BC ಪಾಟೀಲ್ರವರು ಸ್ಥಳೀಯವಾಗಿ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇವತ್ತು ಕೊನೆಯದಾಗಿ ನಮ್ಮ ಮೃತ್ಯುಂಜಯ ಮಾರವಳ್ಳಿಯವರು ಕಣದಲ್ಲಿದ್ದಾರೆ. ಈಗ ನಾವು ಅಡ್ಡಾಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ವ್ಯಕ್ತಿ, ಒಬ್ಬ ಭಾಳ ಕಷ್ಟದ ಶ್ರಮಜೀವಿ. ನಾವು ನಿನ್ನೆ ಅಣಜಿ ನಾಗವಂದ ನಿನ್ನೆ ಒಂದು 12-13 ಕಡೆ ಹೋಗಿದ್ವಿ. ದೋಣಸಾಲ್ ಕಡೆ ಎಲ್ಲ ಹೋದಾಗ ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗೆ ಗೆಲ್ತೀವಿ ಅಂತೇಳಿ 100ಕ್ಕೆ 100 ಗೆಲ್ತೀವಿ ಅಂತ ವಿಶ್ವಾಸ ಇದೆ ನಮಗೆ. ಮಾನ್ಯ ಕೃಷಿ ಸಚಿವರಾಗಿ BC ಪಾಟೀಲ್ ಅವರು ಇದ್ದಾಗ ನಮ್ಮ ತಾಲೂಕಿಗೆ 3,000ಕ್ಕಿಂತ ಹೆಚ್ಚು ಆಕಳುಗಳನ್ನು ನಮ್ಮ ತಾಲೂಕಿಗೆ ಕರ್ನಾಟಕ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ತೆಗೆದುಕೊಂಡು ಬಂದರು. ಇವತ್ತು ಅವಿಭಾಜಿತ ಧಾರವಾಡ ಜಿಲ್ಲೆಯಿಂದ KMF ಅನ್ನು ವಿಂಗಡಣೆ ಮಾಡಿ ನಮ್ಮ ಹಾವೇರಿ ಜಿಲ್ಲೆಗೆ ತರಲಿಕ್ಕೆ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಮತ್ತು BC ಪಾಟೀಲ್ರವರ ಶ್ರಮ ಸಾಕಷ್ಟಿದೆ. ಅವ್ರು ಮಾಡಿರ್ತಕ್ಕಂಥ ಈ ಒಂದು ಅಭಿವೃದ್ಧಿಯ ಕೆಲಸಗಳು ಕಳೆದ ಬಾರಿ ನಾವು ಈಗ ನಮ್ಮ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಒಂದು ಕ್ಯಾಂಡಿಡೇಟ್ ಈಗ ಇತ್ತು. ಆದರೆ ಅವರ ಸಾಧನೆ ಶೂನ್ಯ. ಇವತ್ತು ಅವರಿಗೆ ಭಯ ಹುಡ್ತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ ಇವತ್ತು ಎಲ್ಲ ತಾಲೂಕಾ ಎಲ್ಲೆಲ್ಲಿ ಅಧ್ಯಕ್ಷರಿದ್ದಾರೆ, ಎಲ್ಲೆಲ್ಲಿ ಕಾರ್ಯದರ್ಶಿ ಇದ್ದಾರೆ ಗ್ರಾಮಗಳಲ್ಲಿ, ಹಾಲು ಉತ್ಪಾದಕರ ಕಮಿಟಿಯಲ್ಲಿ ಅವರೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಿನ್ನೆಯಿಂದ ಭಾಳಷ್ಟು ಗಲಿಬಿಲಿ ಆಗಿದೆ. ಯಾಕಂದರೆ ಏನು ಇವರು ಮೃತ್ಯುಂಜಯ 2 ಡಮ್ಮಿ ಕ್ಯಾಂಡ್ ಹಾಕಿದ್ದಾರೆ BJP ಅವರು, ಅವ್ರಿಗೇನು ಗೊತ್ತು ಅನ್ನೋರು. ಇವತ್ತು ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಇವತ್ತು ಫೈನಾನ್ಸಿಯಲಿ ಪಾಪ ಭಾಳ ಬಡವರಿದ್ದಾರೆ. ಇವತ್ತು ಆರ್ಥಿಕವಾಗಿ ಪ್ರಬಲರಿಲ್ಲ ಇವರು. ಒಂದು ವೇಳೆ ಇವತ್ತು ಜನ ಅವ್ರಿಗೆ ಆಶೀರ್ವಾದ 100ಕ್ಕೆ 100 ಮಾಡ್ತಾರೆ. 2 ಮಾತಾಡೋದಿಲ್ಲ. ನಾವು ಹೋದ ಕಡೆ ಬಂದ ಕಡೆ ಎಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಮುಖಂಡರಾಗಲಿ, ನಮ್ಮ ಭಾರತೀಯ ಜನತಾ ಪಕ್ಷ ಮುಖಂಡರಾಗಲಿ, ಕಾರ್ಯಕರ್ತರಾಗಲಿ ಇವತ್ತು ನಾವೇ ಕ್ಯಾಂಡಿಡೇಟ್ ಅನ್ನೋ ಥರ ಎಲೆಕ್ಷನ್ ಮಾಡಿದ್ದಾರೆ. ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ, ಸಾಮಾನ್ಯ BC ಪಾಟೀಲ್ರವರ ನೇತೃತ್ವದಲ್ಲಿ ಇವತ್ತು ನಾವು ಈ ಸೀಟನ್ನು ಗೆಲ್ತೀವಿ. ಈ ರಟ್ಟಳ್ಳಿ ತಾಲೂಕು ಅವಿಭಜಿತ ಯಾಕಂದರೆ ಕಳೆದ ಬಾರಿ ನಾವು ಹಾನಗಲ್ ಹಿರೇಕೆರೆ ರಟ್ಟಳ್ಳಿ ಸೇರಿ ಒಂದೇ ತಾಲೂಕಿಂದ ಸ್ಪರ್ಧೆ ಮಾಡೋದಿತ್ತು. ಆದರೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಮೊದಲನೇ ಬಾರಿಗೆ KMF ನಿರ್ದೇಶಕ ಸ್ಥಾನ ಸಿಕ್ಕಿದೆ. ಆ ಸ್ಥಾನ ರಟ್ಟಿಹಳ್ಳಿಯಿಂದ ನಮ್ಮ ಮೃತ್ಯುಂಜಯ ಮಾರವಳ್ಳಿಯವರನ್ನು ಗೆಲ್ಲಿಸುವ ಮೂಲಕ, ಖಾತೆ ತರೋದ್ರ ಮೂಲಕ ಸ್ಪಷ್ಟ ಸಂದೇಶವನ್ನು ಕೊಡ್ತೀವಿ. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಸಹಿತ ನಮ್ಮ KMF ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು 8 ಕ್ಷೇತ್ರಗಳಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 100ಕ್ಕೆ 100 ಈ KMF ನಮ್ಮ ಹಾವೇರಿ ಜಿಲ್ಲೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಿರ್ದೇಶಕರಾಗ್ತಾರೆ, ಅದೇ ರೀತಿ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಮಾರವಳ್ಳಿಯವರನ್ನು ನಮ್ಮ ಮತದಲ್ಲಿ ಕೇಳ್ಕೊಳ್ಳೋದೊಂದೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಬಡ ರೈತ, ನಿಮ್ಮಂಥ ಸಾಮಾನ್ಯ ವ್ಯಕ್ತಿ ಇಟ್ಕೊಂಡಿದ್ದಾರೆ. ನಮ್ಮೆಲ್ಲ ಹಾಲು ಉತ್ಪಾದಕರ ಕಮಿಟಿಯ ಅಧ್ಯಕ್ಷರಿರ್ಬೋದು, ಡೆಲಿಗೇಟ್ಸ್ ಇರ್ಬೋದು, ನಾವೆಲ್ಲ ಸಂಪೂರ್ಣ ವಿಶ್ವಾಸ ಇಟ್ಟು ಹೋದಲ್ಲಿ ಬಂದಲ್ಲಿ ನಿಮಗೆ ಅದ್ದೂರಿಯಾಗಿ ತಾವು ನಾವು ಬರಮಾಡ್ಕೊಳ್ತಿದ್ದೀರಾ, ನಾವು ಆಶ್ವಾಸನೆ ಕೊಡ್ತಾ ಇದ್ದೀರಾ, ನೀವು ನಮ್ಮ ಕಡೆ ಇವತ್ತು ವಾಳ್ತಾ ಇದ್ದೀರಾ, ನಿಮಗೆ ನಾವು ಚಿರೋಣಿಯಾಗಿರ್ತೀವಿ. ನಿಮ್ಮೆಲ್ಲ ಕಷ್ಟಗಳನ್ನು ನಮ್ಮ ಜೊತೆ ತಗೊಂಡು ಈ ಒಂದು ಕ್ಷೀರ ಕ್ರಾಂತಿಯಲ್ಲಿ ರಟ್ಟಳ್ಳಿ ತಾಲೂಕಿಂದ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗಲಿಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಮ್ಮೆಲ್ಲ ನಾಯಕರಿದ್ದಾರೆ.
ತಾವೆಲ್ಲರೂ ತಮಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಇವತ್ತು ಮೃತ್ಯುಂಜಯ ಮಾರವಳ್ಳಿ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ನಮಗೆ ನಾವು ಕ್ಯಾಂಡಿಡೇಟ್ ಅಂತೇಳಿ ನಾವು ಇನ್ನೊಂದು 1-2 ದಿವಸ ಹಗಲು ಹಿಡಿದು ಕೆಲಸ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ತಮ್ಮ ಮೂಲಕ ನಾನು ವೀಕ್ಷಕರೇ, ಈ ರಟ್ಟಳ್ಳಿ ತಾಲೂಕಿನಲ್ಲಿ BJPಯ ಅತಿ ಚಾಣಾಕ್ಷ ಅಂತ ಹೇಳಿದರೆ ದೆಹಲಿಗೆ ಅಮಿತ್ ಶಾ ಅವರು ಚಾಣಾಕ್ಷರು. ಅದೇ ನಮ್ಮ ರಟ್ಟಳ್ಳಿಲಿ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕಂತ ಹೇಳಿದರೆ ಹಳೆಯ ಒಂದು 25-30 ವರ್ಷದಿಂದ ಒಬ್ಬ ರಾಜಕೀಯ ನುರಿತಂಥ ಒಬ್ಬ ವ್ಯಕ್ತಿ ಇವರು ಶಂಬಣ್ಣ ಗುಳಪ್ಪನವರು ಅಂತೇಳಿ. ಈಗ ರಟ್ಟಳ್ಳಿಯಲ್ಲಿ ಪ್ರತಿಯೊಂದು ಇಲೆಕ್ಷನ್ಗೆ ಭಾಳಷ್ಟು ಚಾಣಾಕ್ಷತೆಯಿಂದ ಗೆಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯ ಹೇಗೆ ಪ್ಲ್ಯಾನ್ ಹಾಕೊಂಡಾರೆ ಕೇಳಮನಿ. ಶಂಬಣ್ಣವ್ರೆ, ಈಗ ನಿಮ್ಮ ಇವರು ಮೃತ್ಯುಂಜಯ ಮಾರವಳ್ಳಿ ಅವರಿಗೆ ಗೆಲ್ಲಿಸೋದ್ರ ಬಗ್ಗೆ ಒಂದು 2 ಮಾತಾಡಿ. ನಾವು ಸಾಮಾನ್ಯವಾದ ರೈತ ಒಬ್ಬ ಅವ್ರು ಗುರುತಿಸಿ ನಾವು ಅವರಿಗೆ ಟಿಕೆಟ್ ಕೊಟ್ಟು BJPಯಿಂದ ಅದಕ್ಕೆ ಎಲ್ಲರಿಗೂ ಪ್ರೋತ್ಸಾಹ ಇದೆ. ಯಾಕಂದರೆ ಸಾಮಾನ್ಯ ಜನ ಕೊಟ್ಟರೆ BJP ಒಳಗೆ ಏನೆಲ್ಲ ಆಗುತ್ತೆ, ಹೆಂಗೆ ಡೆಲ್ಲಿ ಒಳಗೆ ಮುಖ್ಯಮಂತ್ರಿ 1ನೇ ಸರ್ತಿ ಆರಿಸಿ ಮುಖ್ಯಮಂತ್ರಿ ಅಲ್ಲ, ಅದೇ ಥರ ನಾವು ಮೊದಲನೇ ಸರ್ತಿ ನಿಲ್ಲಿಸಿ ರೈತರನ್ನ ಆರಿಸ್ತಿರ್ತೇವೆ. 100 ವಿಶ್ವಾಸ ಇದೆ ನಮಗೆ BJP ಬಂದೇ ಬರುತ್ತೆ ಅಂತಂದು, ಅದರಲ್ಲಿ 2 ಮಾತಿಲ್ಲ. ವೀಕ್ಷಕರೇ, ನಮ್ಮ ಜೊತೆಗೆ ಇನ್ನೊಬ್ಬ BJP ಹಿರಿಯ ಮುಖಂಡರಾದಂತಹ ರಾಜ್ಯ BJP ST ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದಂಥ NM ಈಟಿಯರವರು, ಇವರು ನಿವೃತ್ತ DSP ಆಗಿ ಸೇವೆ ಸಲ್ಲಿಸಿ ಮತ್ತು ಸಾಂಬಾರ್ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷರು ಸಹ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಿಂದೆ ನಮ್ಮ ಮೃತ್ಯುಂಜಯ ಮಾರವಳ್ಳಿ ಅವ್ರನ್ನ ಗೆಲ್ಲಿಸ್ತೀನಿ ಅಂತೇಳಿ ಪ್ರತಿಯೊಂದು ರಟ್ಟಳ್ಳಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಹಾಲು ಒಕ್ಕೂಟದ ಸದಸ್ಯರನ್ನು ಭೇಟಿಯಾಗಿ, ನಿರ್ದೇಶಕರನ್ನು ಭೇಟಿಯಾಗಿ ಚುನಾವಣೆಗೆ ಇವ್ರನ್ನ ಗೆಲ್ಲಿಸ್ಬೇಕಂತ ಹಠ ತೊಟ್ಟಿದ್ದಾರೆ. ವೀಕ್ಷಕರು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬನ್ನಿ. ಸರ್, ಈಗ ಈ ಚುನಾವಣೆಗೆ ಮೃತ್ಯುಂಜಯ ಅವರಿಗೆ ಗೆಲ್ಲಿಸ್ಬೇಕಂತ ಮಾಡ್ತಾ ಇದ್ದೀರಾ, ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಿ ಸರ್? ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮೊಟ್ಟ ಮೊದಲನೇದಾಗಿ ನಾವು ಒಬ್ಬ ಸಾಮಾನ್ಯ ರೈತರ ಮಗನಿಗೆ, ಒಬ್ಬ ಸಾಮಾನ್ಯ ರೈತನಿಗೆ ಚುನಾವಣಾ ನಿರ್ದೇಶಕ ಸ್ಥಾನಕ್ಕೆ ನಾವು ಟಿಕೆಟನ್ನು ಕೊಟ್ಟು ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಮತ್ತು ನಮ್ಮ ಎಲ್ಲ ಹಿರಿಯ BJP ಮುಖಂಡರು ಎಲ್ಲರೂ ಸೇರಿಕೊಂಡು ನಮ್ಮ ದೇವರಾಜ್ ನಾಗಣ್ಣವರು ಮತ್ತು ನಾವೆಲ್ಲರೂ ಸೇರಿಕೊಂಡು, ಪಾಲಾಕ್ಷ ಗೌಡರು, DM ಶಾಲಿ ಅವರು, ಆಮೇಲೆ ಲಿಂಗರಾಜ್ ಚಪ್ರದಳ್ಳಿ ಅವರು, ನಮ್ಮ ಹನುಮಂತವರು ಮತ್ತು ಅಭ್ಯರ್ಥಿ ಬಣಕಾರವರು ಎಲ್ಲರೂ ಸೇರಿಕೊಂಡು ಇಡೀ ಕ್ಷೇತ್ರದಲ್ಲಿ ಸುಮಾರು 43-44 ಏನು ಡೆಲಿಗೇಟ್ಸ್ ಇದ್ದಾರೆ, ಮತವನ್ನು ಚಲಾವಣೆ ಮಾಡಲಿಕ್ಕೆ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಅವರನ್ನಾಗಲಿ ಕಾರ್ಯದರ್ಶಿಗಳನ್ನಾಗಲಿ ನಾವೆಲ್ಲರೂ ಭೇಟಿ ಮಾಡಿದ್ದೇವೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿರೋದ್ರಿಂದ ಸಾಮಾನ್ಯರಿಗೆ BJP ಪಕ್ಷದಲ್ಲಿ ಅವಕಾಶಗಳು ಹೆಚ್ಚು ಸಿಗ್ತಾ ಇದ್ದಾವಲ್ಲ ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ರೈತರಿಗೆ ಯಾವುದೂ ನಿರೀಕ್ಷೆಯನ್ನು ಮಾಡಲಾರ್ದಂಗೆ ಕೊಟ್ಟಿರೋದಕ್ಕೆ ಅದು ಇನ್ನೂ ಒಂದು ಖುಷಿಯನ್ನು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮತವನ್ನು ಚಲಾವಣೆ ಮಾಡ್ತಕ್ಕಂಥವ್ರಿಗೆ ಸಿಕ್ಕಿದೆ. ಈ ಒಂದು ಸಮಯವನ್ನು ನಾವು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲದೆ ನಮ್ಮ ವಿರೋಧಿಗಳು ಎಲ್ಲ ರೀತಿಯಲ್ಲೂ ಅವರು ದೊಡ್ಡವರಿದ್ದವರು ಅಥವಾ ಹಣಕಾಸಿನಲ್ಲಿ ಜೋರಿದ್ದವರು ಏನೇನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಅಪಪ್ರಚಾರಕ್ಕೆ ನಮ್ಮ ಮತದಾರರು ಯಾರೂ ಕಿವಿ ಕೊಡಬಾರ್ದು ಅನ್ನೋದು ಒಂದು ನನ್ನ ಕಳಕಳಿಯ ಮನವಿ. ಯಾಕೆ ಅಂತ ಹೇಳಿದರೆ ಅಲ್ಲೇ ಒಂದೇ ಪಕ್ಷದಲ್ಲಿ 2 ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾವೆ ಅವರು. ಹೀಗಾಗಿ ನಮ್ಮ ಕಾರ್ಯಕರ್ತರಿಗೆಲ್ಲ, ನಮ್ಮ ಮತದಾರರಿಗೆ, ನಮಗೆ ಡೆಲಿಗೇಟ್ಸ್ಗೆ ಏನು ಹೋರಾಟ ಅವರಿದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಈಗಾಗಲೇ. ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವೆ, ನಮ್ಮ ಅಭ್ಯರ್ಥಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಮ್ಮ ಡೆಲಿಗೇಟ್ಸ್ಗಳು. ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿ ಗೆಲ್ತತಿ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಮ್ಮ BC ಪಾಟೀಲ್ರವರು ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ, ರಟ್ಟಿಹಳ್ಳಿ ತಾಲೂಕಿನಲ್ಲಿ ಪ್ರಥಮವಾಗಿ ಬಂದಿರತಕ್ಕಂಥ ಈ ನಿರ್ದೇಶಕ ಸ್ಥಾನವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಗೆಲ್ಲಿಸಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕಳಕಳಿಯಾಗಿದೆ, ಒಂದು ಹಠ ಆಗಿದೆ. ಅದನ್ನು ನಾವು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಾವು ಎಲ್ಲರೂ ಪಣ ತೊಟ್ಟಿದ್ದೇವೆ. ವೀಕ್ಷಕರೇ, ಈಗ ನಮ್ಮೊಂದಿಗೆ ರಾಘವೇಂದ್ರ ಹರಿಶೆಟ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಇವರು BJPಯ ಹಿರಿಯ ಮುಖಂಡರು ಮತ್ತು ಇವರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು. ಆಮೇಲೆ ಇಲ್ಲಿ ಪ್ರತಿಯೊಂದು ಗೆಲುವಿಗೂ ಇವ್ರದ್ದು ಬಹಳಷ್ಟು ಶ್ರಮ ಇದೆ ಅಂತ ಹೇಳಿದರೆ ತಪ್ಪಾಗೋದಕ್ಕೆಲ್ಲ. ಹಾಗಾಗಿ ಇವರು ಈಗ ಗೆಲುವಿಗೆ ಏನೇನು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಅನ್ನೋದು ಅವರಿಂದ ಕೇಳೋಣ ಬನ್ನಿ. ಸರ್, ಈಗ ಈ ಸಲ ಚುನಾವಣೆಗೆ ಹಾಲು ಒಕ್ಕೂಟದ ಈಗ ನಿರ್ದೇಶಕರ ಚುನಾವಣೆಗೆ ಗೆಲುವು ಅಂತ ಹೇಳಿ ಭಾಳಷ್ಟು ಅಡ್ಡಾಡ್ತಾ ಇದ್ದೀರಲ್ಲ, ನೀವು ಅದ್ರ ಬಗ್ಗೆ ಏನೇನಾದರೂ ಯೋಜನೆ ಹಾಕಂದಿರಿ? ಕಾಂಗ್ರೆಸ್ನವರಾಗಿರ್ಬೋದು, ಇನ್ನೊಂದು ಪಕ್ಷದಾಗಿರ್ಬೋದು,
ಇಲ್ಲಿ ಕೊಟ್ಟಂಥದ್ದು ದೊಡ್ಡ ಶ್ರೀಮಂತರಿಗೆ ಕೊಟ್ಟಾರ. ನಾವು ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಕೊಟ್ಟು ಗೆಲ್ಸಕತ್ತೇವೆ. ಯಾಕಂದ್ರೆ ಮೋದಿಯವರು ಒಂದು ಮಾತು ಹೇಳ್ಯಾರ ನಮಗೆ, ನಾವು ಲೀಡ್ ಆಗೋದು ಬೇಡ, ಒಬ್ಬ ಕಾರ್ಯಕರ್ತ ಲೀಡ್ರ್ ಆಗಲಿ ಎಂದು ಲೀಡ್ರ್ ಮಾಡೋಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟು ನಾವು ಲೀಡ್ ಮಾಡಕತ್ತೇವೆ. ನಾವು 34-35 ಅಡ್ಡಾಡೀವಿ. ಪ್ರತಿಯೊಂದು ಅಧ್ಯಕ್ಷರು ಒಂದು ಪ್ರೀತಿಯಿಂದ ತಬ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿರಿ. ಏನಿಲ್ಲದಂಥ ಮನುಷ್ಯಗಂದು ನಮ್ಮನ್ನೆಲ್ಲ ತಬ್ಕೊಂಡು ಆ ಮನುಷ್ಯನೂ ತಬ್ಕೊಂಡು ಇದು ಮಾಡ್ಯಾರ. ಆ ಮನುಷ್ಯ ಗೆಲ್ಲದಂತೂ 100% ಸತ್ಯ. ಅವರು ಎಷ್ಟು ಶ್ರೀಮಂತರಲ್ಲಿ ಇದನ್ನಲ್ಲಿ ಇದು ಶ್ರೀಮಂತಿಕೆ ಬಂದಲ್ಲ. ನಮ್ಮ ಪಕ್ಷ ಮೋದಿಯವರ ನೇತೃತ್ವ ಒಳಗೆ ಎಲ್ಲೇ ಆಗಲಿ ದಿಲ್ಲಿಯಾಗ ಆಗಿರ್ಬೋದು, ಇಡೀ ನಮ್ಮ ಭಾರತ ದೇಶದ ಒಳಗೆ ಒಬ್ಬ ಕಾರ್ಯಕರ್ತಂತ ನಿಲ್ಲಿಸೇವಿ ಅಂದರೆ ನಮಗೆ ಹೆಮ್ಮೆ ಐತಿ. ದಿಲ್ಲಿ ಒಳಗೆ ಒಬ್ಬ ಕಾರ್ಯಕರ್ತೆ ಆಕೆ ಇವತ್ತು ಮುಖ್ಯಮಂತ್ರಿ ಆಗ್ಯಾಳ. 27 ವರ್ಷದ ಮ್ಯಾಗ ಮುಖ್ಯಮಂತ್ರಿ ಆಗ್ಯಾರ. ನಮ್ಮ BJP ಆಡಳಿತ ಹಂಗೈತಿ, ನಮ್ಮ ಮೋದಿ ಆಡಳಿತ ಐತಿ. ಆಮ್ಯಾಕ 34-35 ಹಳ್ಳಿ ಒಳಗೆ ಹೋದ್ರು ಸತ್ಯಕ್ಕೆ ಅವ್ರು ಏನು ಅಧ್ಯಕ್ಷರು ಏನು ಕೇಳಿಲ್ಲ. ನಮಗೇನು ಬೇಕು, ರೈತರಿಗೆ ಏನು ಸಲಹೆ ಬೇಕು, ಏನು ಬೇಕು ಅಷ್ಟೇ ಕೊಡ್ರಿ, ನೀವು ಏನು ನಮಗೆ ಕೊಡೋದು ಬೇಡ. ಹಾಲಿಂದು ಇದು ಇರ್ಬೋದು, ಆಕಳುಗಳು ಇರ್ಬೋದು, ಆಮೇಲೆ ಡೈರಿ ಕಟ್ಸೋದು ಇರ್ಬೋದು, ಇದು ಮಾಡಿರಿ. ಅವ್ರು ಓಟ್ ಹಾಕಿ ಆರ್ಸ್ ತರ್ತೇವೆ ಅಂದಾರ, ತರ್ತೇವೆ ಅಂತ ಪ್ರಮಾಣ ರೀತಿಯಿಂದ ಅವ್ರಿಗೆ ಒಂದು 34-35 ಓಟು ನಮ್ಮ ಒದವು ಅಂತ ನಾವು ಗ್ಯಾರಂಟಿ ಇದು ಮಾಡೀವಿ. ಯಾರಿಗೂ ಆಸೆ ಅಂಕೋಶ ನಾವು ಏನೂ ಒಡ್ಡಿಲ್ಲ. ನಾವು ಕಾಲು ಬೀಳೋದು ಕೈ ಮುಗಿಯೋದು ಒಂದು ಬಿಟ್ಟರೆ ಬೇರೇನಿಲ್ಲ. ನಮ್ಮ ಮೃತ್ಯುಂಜಯ ಮಲ್ಲೇಶಪ್ಪನವರು ಅವ್ರು ಗೆಲ್ತಾರೆ ಅನ್ನೋ ನಮಗೆ ಭರವಸೆ ಐತಿ. ಗೆದ್ದೇ ಗೆಲ್ತಾರೆ, ಭಗವಂತನ ಆಶೀರ್ವಾದ. ಈಗ ನಾವು ನಾವು ಗೆಲ್ಲೋದಕ್ಕೋಸ್ಕರನ ಅಂತ ಮಾಡಕತ್ತಿಲ್ಲ. ಇವತ್ತು ನಾವು ಒಂದು ಡೈರಿ ಒಳಗೆ, ಹಾಲು ಉದ್ಯಮದೊಳಗೆ ನಮ್ಮ ರೈತರಿಗೆ ಭಾಳ ಕಷ್ಟಗಳದಾವೆ. ಹೈನುಗಾರಿಕೆ ಒಳಗೆ ಭಾಳ ಕಷ್ಟ. ಅಂಥ ಕಷ್ಟದಾಗ ನಾವು ಡೈರಿಗೆ ಹಾಲು ಹಾಕ್ತೀವಿ. ಇವತ್ತು ಹಾಲು ಹಾಕೋದು ಕಷ್ಟ ಏನೋ ಹಾಲಕರಿಗೆ ಅಷ್ಟೇ ಗೊತ್ತು. ಹಾಗಾಗಿ ನಾವು ಮೊನ್ನೆ ನಮ್ಮ BJP ಮುಖಂಡರೆಲ್ಲ ಕೂತ್ಕೊಂಡು ಯಾರನ್ನ ನಿಲ್ಲಿಸ್ಬೇಕು ಏನು ಅಂತ ನಾವು ಕೂತ್ಕೊಂಡು ನಾವು ಮೀಟಿಂಗ್ ಮಾಡಿದಾಗ ಯಾವ ಮನುಷ್ಯ ಹಾಲು ಹಾಕ್ತಾನ ಆ ಮನುಷ್ಯನ ನಾವು ನಿಲ್ಸಾನ್ರಿ. ಇವತ್ತು ದುಡ್ಡು ಐತಿ, ಅವ್ನು ರಾಜಕೀಯವಾಗಿ ಭಾಳ ಅಡ್ಡಾಡ್ತಾನ ಅಂತ ಹೇಳಿ ಅವ್ರು ನಿಲ್ಸೋದು ಬೇಡ. ನಮ್ಮ ಕಾರ್ಯಕರ್ತ ಅವ್ನು ಓಟ್ ಹಾಕ್ಬೋದು, ಆದ್ರೆ ಅವನು ಡೈರಿ ಬಗ್ಗೆ ಒಂದು ಸ್ವಲ್ಪ ಅವನಿಗೆ ಮಾಹಿತಿ ಇರಬೇಕು. ಅಲ್ಲೇನು ಕಷ್ಟ ನಷ್ಟ ಏನದ ಅನ್ನೋದು ಗೊತ್ತಿರಬೇಕು. ಅಂಥ ಮನುಷ್ಯನ ನಾವು ನಿಲ್ಲಿಸ್ಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸತ್ಲೆ ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಕರೆಕ್ಟ್ ಐತಿ, ನಾವು ಯಾವಾಗ ಸಾಮಾನ್ಯರನ್ನ ನಿಲ್ಸೋಣ, ಎಲ್ಲದು ಬರೀ ರಾಜಕೀಯದಾರ ಹೋಗಿ ಎಲ್ಲದಕ್ಕೂ ನಿಂತ್ಕೋಬಾರ್ದು. ಆ್ಯಕ್ಚುಲಿ ಇದು ನಿಲ್ಲೋದು ರೈತರದ್ದು. ಇದು KMF ರೈತರಿಗೋಸ್ಕರನ ಮಾಡಿರೋದು. ಇದು ರೈತರ ಡೈರೆಕ್ಟರ್ ಆಗ್ಬೇಕು ಅಲ್ಲಿಗೆ. ಯಾಕಂದ್ರೆ ಇಲ್ಲಿ ಕಷ್ಟ ಏನು ಅನ್ನೋದು ಅವ್ರು ಅಲ್ಲಿ ಹೋಗಿ ಹೇಳ್ತಾರೆ. ಇವತ್ತು ಆ ಮನುಷ್ಯ ಯಾರೋ ಒಬ್ಬರು ನಿಲ್ಸಿದ್ವಿ, ಆ ಮನುಷ್ಯ ಅವನು ಇಲ್ಲಿ ಹಾಲು ಹಾಕಲ್ಲ, ಯಾರೋ ಹಾಲು ಹಾಕ್ತಿರ್ತಾರೆ, ಅವ್ರ ಹೆಸ್ರ ಮೇಲೆ ಇವ್ರು ಇಲ್ಲಿ ಕುತ್ಕೊಂಡಿರ್ತಾರೆ, ಅವರು ಡೈರೆಕ್ಟ್ರ್ ಆಗಿರ್ತಾರೆ. ಅದು ಭಾಳ ಇದು ಅದಾವೆ ಒಂದೊಂದು ಇದ್ರಾಗ, ಅದನ್ನೆಲ್ಲ ಹೊಡೆದು ಹೇಳೋಕ್ಕಾಗಲ್ಲ. ಅವನು ಏನಾಕತಿ, ಈ ಮನುಷ್ಯ ಏನು ಅನ್ನೋದು ನೋವು ಗೊತ್ತಿರಲ್ಲ, ಇವ್ನು ಕಾರ್ನಾಗ ಅಡ್ಡಾಡಿರ್ತಾನೆ. ಆಕಳ ಹಗ್ಗ ಹಿಡ್ಕೊಂಡು ಅನ್ಬೇಕು, ನಮಗೆ ಹಗ್ಗ ಹಿಡ್ಕೊಂಡು ಬದಿನೇ ಮೇಯ್ಸ್ತಾನೆ ಬೇಕು. ಅದ್ರದ್ದು ಏನು ಅಂತ ಅನ್ನೋದು ಅದು ಅರಿವು ಇರ್ತೈತಿ. ಆ ಅರಿವಿರೋ ಮನುಷ್ಯ ನಮ್ಮ ಕ್ಯಾಂಡಿಡೇಟ್. ನಾವು ಇವತ್ತು ಸಾಮಾನ್ಯರಿಲ್ಲ. ಈಗ ನಾವು ಈ ಚುನಾವಣೆ ವಿಚಾರವಾಗಿ ಮಾತಾಡ್ಬೇಕಂದ್ರೆ ಎಲ್ಲ ಹಳ್ಳಿಗೆ ಹೋದಾಗ ನಮಗೆ ಹಾಲು ಒಕ್ಕೂಟದ ಅಧ್ಯಕ್ಷರು ಎಲ್ಲರೂ BJPಗೆ ಒಲವದಾರ. ಎಲ್ಲ ಹಳ್ಳಿಯಾಗೂ ಎಲ್ಲ ಅಧ್ಯಕ್ಷರು BJP ಪರವಾಗಿ ಒಲವಿರೋದಕ್ಕೆ ಅವರಿಗೆ ಕಾಂಗ್ರೆಸ್ನರಿಗೆ ಹೆದರಿ ಕುಟ್ಟಿ ಏನೇನೋ ಸುಳ್ಳು ಹೇಳ್ಕೊಂತ ಹೊಂಟಿದ್ದಾರೆ. 30 ಜನ ಅಧ್ಯಕ್ಷರು BJPಗೆ ಓಟ್ ಹಾಕಿ ಮೃತ್ಯುಂಜಯ ಮಾರವಳ್ಳಿ ಅವ್ರನ್ನ ಹರಿಸ್ತಿರ್ತಾರಂತ ನಮಗಂತೂ BJPಯವರಿಗೆ 100% ಭರವಸೆ ಇದೆ. ಇದಾಗಿತ್ತು ಇವತ್ತಿನ ನಿಮ್ಮ ಭೈರವ ನ್ಯೂಸ್.